ಇವತ್ತು ನಾನು ಜೀವನದ ಮೋಸ್ಟ್ ಬ್ಯೂಟಿಫುಲ್ ಸನ್ರೈಸ್ ನೋಡಿದೆ. ಒಂದೊಳ್ಳೆ ವಿಭಿನ್ನವಾದ ದೇವಸ್ಥಾನ ಕೂಡ ನೋಡಿದೆ. ಜೊತೆಗೆ ಮೊದಲನೇ ಸಲ ಇಷ್ಟು ಕ್ಯೂಟ್ ಆಗಿರೋ ಆಂಜನೇಯನ ದರ್ಶನ ಕೂಡ ಆಯಿತು. ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋ ಜಾಗ ಕೈಲಾಸಗಿರಿ ಹಿಲ್ಸ್. ಇದು ಬೆಂಗಳೂರಿಂದ ಸುಮಾರು 68 ಕಿಲೋಮೀಟರ್ ದೂರದಲ್ಲಿದೆ. ದೂರದಿಂದ ನೋಡಿದಾಗ ಒಂದು ಬೃಹತ್ ಬೆಟ್ಟದ ರೀತಿ ಮಾತ್ರ ಕಾಣೋ ಈ ಜಾಗ, ಈ ಹತ್ತಿರದಲ್ಲಿ ಹೋಗಿ ನೋಡಿದ್ರೆ ಈ ಬೆಟ್ಟವನ್ನು ಕೊರೆದು ಒಂದು ಸುಂದರವಾದ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ. ಇಲ್ಲಿಗೆ ಬರೋ ಮೊದಲು ನೀವು ತಿಳ್ಕೊಳ್ಬೇಕಾಗಿರೋ ಕೆಲವೊಂದು ವಿಚಾರಗಳಿವೆ. ಅದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೇನೆ. ಒಂದು ವೇಳೆ ನೀವೇನಾದರೂ ಕೈಲಾಸಗಿರಿಗೆ ಮುಂದೆ ಬರಬೇಕು ಅಂತ ಪ್ಲ್ಯಾನ್ ಏನಾದರೂ ಮಾಡ್ತೀರಿ ಅಂತಾದರೆ ಖಂಡಿತ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ನಮ್ಮ ಪ್ರಯಾಣ ಶುರುವಾಗಿದ್ದು ಬೆಂಗಳೂರಿಂದ ಬೆಳಗ್ಗೆ 4 ಗಂಟೆಗೆ ನಾವು ಹೊರಟಿದ್ದೇವೆ. ಆದರೆ ಅಲ್ಲಿ ದೇವಸ್ಥಾನ ಓಪನ್ ಆಗೋದು ಬೆಳಗ್ಗೆ 9 ಗಂಟೆ ಮೇಲೇ. ಅದಕ್ಕಿಂತ ಮೊದಲು ದೇವಸ್ಥಾನ ಓಪನ್ ಆಗಲ್ಲ. ಹಾಗಾಗಿ ನಾವು ನೇರವಾಗಿ ಈ ಬೆಳಗಿನ ಸೂರ್ಯೋದಯ ನೋಡೋದಕ್ಕೆ ಅಂತ ಬೆಂಗಳೂರು ಕಯಾಕಿಂಗ್ ಕ್ಲಬ್ ಏನಿದೆ ಇಲ್ಲಿಗೆ ಹೋಗ್ತೇವೆ. ಆದರೆ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನನ್ನ ದಿನ ಇಷ್ಟೊಂದು ಸುಂದರವಾಗಿ ಪ್ರಾರಂಭವಾಗುತ್ತೆ ಅಂತ. ನಮಸ್ಕಾರ ಎಲ್ರಿಗೂ. ನಾವಿವತ್ತು ಕೈಲಾಸಗಿರಿ ಹಿಲ್ಸ್ಗೆ ಹೋಗ್ತಿದ್ದೇವೆ. ಅಲ್ಲಿ ಗುಹಾಂತರ ದೇವಾಲಯ ಇದೆ ಅಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೇವೆ. ಹಾಗೆ ಹೋಗೋ ದಾರಿಯಲ್ಲಿ ನಮ್ಗೆ ಇಲ್ಲೊಂದು ಬ್ಯಾಂಗ್ಳೂರು ಕಯಾಕಿಂಗ್ ಅಂತಿದೆ. ಸೊ ಅಲ್ಲಿಗೆ ಬಂದು ನಾವು ಇವಾಗ ಕಯಾಕಿಂಗ್ ಮಾಡಲಿಕ್ಕೆ ಅಂತ ಅರ್ಲಿ ಮಾರ್ನಿಂಗ್ ಬಂದಿರೋದು. 5:05ವರೆಗೆ ನಾವು ಬಂದಿದ್ದೇವೆ. ಸ್ಲಾಟ್ ಬುಕ್ ಮಾಡಬೇಕು ಮೊದಲೇ. ನೀವು ಬರೋದಿದ್ರೆ ಮೊದಲೇ ಸ್ಲಾಟ್ ಬುಕ್ ಮಾಡಬೇಕು ಆನ್ಲೈನಲ್ಲಿ. ಹಾಗಾಗಿ ಯಾವುದೇ ಪ್ರಾಬ್ಲಮ್ ಇರಲ್ಲ, ನಿಮಗೆ ಕ್ರೌಡ್ ಜಾಸ್ತಿ ಇರಲ್ಲ, ಲಿಮಿಟೆಡ್ ಸೀಟ್ಸ್ ಇರುತ್ತೆ. ಸೊ ನಾವಿಲ್ಲಿ 5:45ಕ್ಕೆ ಬಂದಿದ್ದೇವೆ. 6 ಗಂಟೆಗೆ ಸ್ಟಾರ್ಟ್ ಆಗಿದೆ. ಮಾರ್ನಿಂಗ್ ನೀವು ಸನ್ರೈಸ್ ನೋಡಬೇಕು. ಸನ್ರೈಸ್ ಜೊತೆ ಈ ಕಯಾಕಿಂಗ್ ಮಾಡೋ ಮಜಾ ಇದೆಯಲ್ಲ, ಇದು ನಿಮ್ಗೆ ಎಲ್ಲಿ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಬೇರೆ ಕಡೆ ನಾವು ಮ್ಯಾಂಗ್ರೋಸ್ ಕಯಾಕಿಂಗ್ ಎಲ್ಲ ಮೊನ್ನೆ ಮಾಡಿದ್ದೇವೆ, ನೀವು ನೋಡಿದ್ದೀರಾ ವಿಡಿಯೋ. ನೋಡಿಲ್ಲ ಅಂದರೆ ನೋಡಿ, ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೇನೆ. ಬಟ್ ಇಲ್ಲಿ ಮಾಡೋ ಕಯಾಕಿಂಗ್ ಎಕ್ಸ್ಪೀರಿಯನ್ಸ್ ಇದು ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಸೊ ನೀವೇನಾದರೂ ಇನ್ನೂ ಬಂದಿಲ್ಲ ಅಂದರೆ ಬೆಂಗಳೂರಲ್ಲಿ ಇದ್ದಿದ್ರೆ ದಯವಿಟ್ಟು ಬಂದು ನೋಡಿ. ಸೊ ಇನ್ನು ನಾವು ಇಲ್ಲಿಂದ ಇದು ಮುಗಿಸಿ ಗುಹಾಂತರ ದೇವಾಲಯ ಹೋಗ್ಲಿಕ್ಕಿದ್ದೇವೆ ನಮ್ಮದು ಕೈಲಾಸಗಿರಿಗೆ. ಸೊ ನಮ್ದು ಈ ಜರ್ನಿ ಏನಿದೆ ಇದು ಹೀಗೆ ಮುಂದುವರಿಯುತ್ತೆ. ಇವತ್ತ್ಯಾಕೋ ಸೂರ್ಯ ತುಂಬ ವಿಭಿನ್ನವಾಗಿ ಕಾಣ್ತಾ ಇದ್ದ. ಮೇ ಬಿ ನಾನು ನೋಡೋ ನೋಟನೇ ಬದಲಾಗಿದ್ದೇವೇನೋ. ಈ ಥರದ ಒಂದು ಕಯಾಕಿಂಗ್ ಸ್ಪಾಟ್ ಉಂಟು ನನಗೆ ಗೊತ್ತಿರಲಿಲ್ಲ. ಆಯಿತಾ, ಒಳ್ಳೆ ಸನ್ರೈಸ್ ನೋಡ್ಕೊಂಡು ನೋಡ್ಬೋದಲ್ಲ. ಅವನನ್ನು ನೋಡೋಕ್ಕೆ ನಾನು ಹೋಗಿದ್ನೋ ಅಥವಾ ನನ್ನನ್ನು ನೋಡೋಕೆ ಅವನು ಬಂದಿದ್ನೋ ಒಂದು ಗೊತ್ತಾಗ್ತಾ ಇರಲಿಲ್ಲ. ಈ ನೀರಿನ ಮೃದುವಾದ ತೇಲಾಟ, ನಿಧಾನಕ್ಕೆ ಮೇಲೆ ಬರ್ತಾ ಇರೋ ಬಂಗಾರದಂಥ ಸೂರ್ಯ, ಇದೆಲ್ಲದರ ಮಧ್ಯೆ ನಾನೆಲ್ಲೋ ಕಳೆದೇ ಹೋಗಿದ್ದೆ. ನಿಮಗೂ ಏನಾದರೂ ಈ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಇದ್ದರೆ ಡೀಟೇಲ್ಸನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಇನ್ನೊಂದು ನೆನಪಿಟ್ಕೊಳ್ಳಿ, ನೀವೇನಾದರೂ ಬೆಳಗಿನ ಸನ್ರೈಸ್ ನೋಡ್ತೀರಿ ಅಂತ ಹೇಳಿದರೆ ಸ್ಲಾಟ್ ಅಡ್ವಾನ್ಸ್ ಆಗಿ ಬುಕ್ ಮಾಡಿ ಬನ್ನಿ. ಅದು ಅಲ್ಲದೆ ನಾನು ನಿಮಗೆ ರೆಕಮೆಂಡ್ ಮಾಡೋದು ಬೆಳಗಿನ ಸನ್ರೈಸ್ ನೋಡೋದಕ್ಕೆ ಇಲ್ಲಿಗೆ ಬನ್ನಿ ಅಂತ. ಯಾಕಂದರೆ ಅದೊಂದು ಸುಂದರ ಅನುಭವ, ಅದನ್ನು ಮಿಸ್ ಮಾಡಿಕೊಳ್ಳೇಬಾರ್ದು. ಮೊದಲು ನಿಮಗೆ ಇಲ್ಲಿ ಸ್ವಲ್ಪ ಟ್ರೈನಿಂಗ್ ಕೊಡ್ತಾರೆ. ಅದಾದಮೇಲೆ ನಿಮ್ಮನ್ನು ಕಯಾಕ್ ಮಾಡೋದಕ್ಕೆ ಅವರೇ ಕರ್ಕೊಂಡು ಹೋಗ್ತಾರೆ. ನಾನು ಕೂತ್ಕೊಂಡು ಸೂರ್ಯ ಮೇಲೆ ಹೋಗೋದನ್ನು ನೋಡ್ತಾ ಇದ್ದೆ. ಇನ್ನು ಕೆಲವರು ಮೊಮೆಂಟ್ನ ಕ್ಯಾಪ್ಚರ್ ಮಾಡ್ಕೋತಾ ಇದ್ರು. ಕೆಲವರಂತೂ ಎಲ್ಲೇ ಕೂತಲ್ಲೇ ಕಳೆದೇ ಹೋಗಿದ್ರು. ಒಬ್ಬೊಬ್ರದ್ದು ಒಂದೊಂದು ರೀತಿ. ಒನ್ ಸನ್ರೈಸ್ 1000 ಎಮೋಷನ್ಸ್. ಕಯಾಕಿಂಗ್ ಮುಗಿದ ಮೇಲೆ ನಮ್ಮ ಪ್ರಯಾಣ ಮುಂದೆ ಸಾಗುತ್ತೆ ಕೈಲಾಸಗಿರಿ ಹಿಲ್ಸ್ಗೆ. ಸುಮಾರು ಇಲ್ಲಿಂದ 40 ಕಿಲೋಮೀಟರ್ ದೂರ ನಾವು ಹೋಗಬೇಕಿತ್ತು. ಅಂದಾಗೆ ಈ ಕೈಲಾಸಗಿರಿ ಬೆಟ್ಟನ ಇನ್ನೊಂದು ಹೆಸರಿಂದನೂ ಕರೀತಾರೆ, ಭೀಮಬಕಾಸುರ ಬೆಟ್ಟ ಅಂತ. ಪಾಂಡವರ ವನವಾಸದ ಸಮಯದಲ್ಲಿ ಅವರು ಈ ಬೆಟ್ಟದಲ್ಲಿದ್ದರು ಅಂತ ಹೇಳ್ತಾರೆ. ಹಾಗೆ ಈ ಬಕಾಸುರನ ವಧೆ ಏನಿದೆ ಅದನ್ನು ಭೀಮ ಇಲ್ಲೇ ಮಾಡಿದ್ದಾನೆ ಅಂತ ಕೂಡ ಪ್ರತೀತಿ ಇದೆ. ಈ ದೇವಸ್ಥಾನ ಈ ಮಾನವ ನಿರ್ಮಿತ ಗುಹೆಗಳಿಂದಾನೇ ಆಗಿದೆ. ಇದು ಇನ್ನೂ ಕೂಡ ನಿರ್ಮಾಣ ಹಂತದಲ್ಲೇ ಇದೆ. ಒಂದೆರಡು ಮೂರ್ತಿಗಳ ಪ್ರತಿಷ್ಠಾಪನೆ ಅಷ್ಟೇ ಆಗಿದೆ. ಉಳಿದಿರೋ ಜಾಗಗಳು ಇನ್ನೂ ಕೂಡ ಖಾಲಿಯಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡುವಂಥ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ. ಇಲ್ಲಿ ಮುಖ್ಯವಾಗಿ ಒಂದು ಚತುರ್ಮುಖ ಲಿಂಗೇಶ್ವರ, ಅಂದರೆ 4 ಮುಖವುಳ್ಳ ಶಿವಲಿಂಗ ಕೂಡ ನಿಮಗೆ ಸಿಗುತ್ತೆ. ಅದಾದಮೇಲೆ ಶ್ರೀ ಜಗದಾಂಬ ದೇವಿ ವಿಗ್ರಹ ಇದೆ ಮತ್ತು ವಲ್ಲಭ ಗಣಪತಿ ಗುಡಿ ಕೂಡ ಕಾಣುತ್ತೆ. ಜೊತೆಗೆ ನಂದಿಯನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿರುವ ಒಂದೊಂದು ವಿಗ್ರಹಗಳು ಅಥವಾ ಇಲ್ಲಿನ ಕಲ್ಲಿನ ಕೆತ್ತನೆ ಆಗಿರ್ಬೋದು, ಗುಹೆಯನ್ನು ನಿರ್ಮಿಸಿರುವ ರೀತಿ ಆಗಿರ್ಬೋದು, ಇದು ಎಂಥವರಿಗೂ ಕೂಡ ಒಂದ್ಸರಿ ಆಶ್ಚರ್ಯ ತರುವಂಥದ್ದೇ. ಇವಾಗ ನಾವು ಒಳಗಡೆ ಹೋಗಿ ಬಂದಿರೋದು. ಜಾಗ ಚೆನ್ನಾಗಿದೆ, ದೇವಸ್ಥಾನ ತುಂಬಾ ಚೆನ್ನಾಗಿದೆ, ತುಂಬ ಕೂಲ್ ಆಗಿದೆ, ತಂಪಾಗಿರುತ್ತೆ ಒಳಗೆಲ್ಲ. ನೋಡಲಿಕ್ಕೂ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ, ಯಾಕಂದರೆ ಬಂಡೆಯನ್ನು ಕೊರೆದು ಮಾಡಿರುವಂಥದ್ದು ಒಳಗೆ ತುಂಬ ಚೆನ್ನಾಗಿದೆ.
ಆದರೆ ಈ ವೀಕೆಂಡಲ್ಲಿ ಬಂದರೆ ನಿಮಗೆ ಕ್ರೌಡ್ ಜಾಸ್ತಿ ಇರುತ್ತೆ, ನಿಮಗೆ ಪೀಸ್ ಸಿಗಲ್ಲ. ಅಂದರೆ ನಾರ್ಮಲಿ ಈ ಥರದ ದೇವಸ್ಥಾನಗಳಿಗೆ ಹೋದಾಗ ನಮಗೆ ನೆಮ್ಮದಿ ಇರುತ್ತೆ, ಶಾಂತಿ ಇರುತ್ತೆ. ಬಟ್ ಇಲ್ಲಿ ಆ ಥರ ಇಲ್ಲ, ಯಾಕಂದರೆ ತುಂಬ ಜನ ಬಂದಿರೋದ್ರಿಂದ. ಸೊ ವೀಕೆಂಡ್ಸಲ್ಲಿ ನೀವು ಅವಾಯ್ಡ್ ಮಾಡಿ ಆದಷ್ಟು. ಸೊ ಬೇರೆ ದಿನಗಳಲ್ಲಿ ನೀವು ರಜೆ ತೊಗೊಂಡು ಬರೋದಕ್ಕೆ ಟ್ರೈ ಮಾಡಿ. ಓಕೆ, ಸೊ ಜಾಗ ಅಂತೂ ತುಂಬಾ ಚೆನ್ನಾಗಿದೆ, ಯಾಕಂದರೆ ಇಷ್ಟು ದೊಡ್ಡ ಬಂಡೆನ ಕೊರೆದು ಮಾಡಬೇಕಾದ್ರೆ ಅದು ಸಾಧ್ಯನೇ ಇಲ್ಲ. ಹಾಗೆ ವ್ಯವಸ್ಥೆ ಕೂಡ ಇನ್ನೂ ನಡೀತಾ ಇದೆ, ಕನ್ಸ್ಟ್ರಕ್ಷನ್ ಸುಮಾರು ಕೆಲಸಗಳು ಇನ್ನೂ ಆಗ್ತಾ ಇದೆ. ಸೊ ಇನ್ನೂ ಚೆನ್ನಾಗಾಗುತ್ತೆ ಇದು. ಮುಂದಿನ ದಿನ ಖಂಡಿತ ಒಳ್ಳೆ ಟೂರಿಸ್ಟ್ ಅಟ್ರಾಕ್ಷನ್ ಆಗುತ್ತೆ. ಯಾಕಂದರೆ ಇನ್ನು ಗುಡಿಗಳಲ್ಲಿ ಇನ್ನೂ ದೇವರ ಪ್ರತಿಷ್ಠಾಪನೆ ಆಗಿರ್ಬೋದು, ಎಲ್ಲ ಕಡೆ ಆಗಲಿಲ್ಲ. ಒಂದು 2-3 ಗುಡಿಗಳಲ್ಲಿ ಮಾತ್ರ ಪ್ರತಿಷ್ಠಾಪನೆ ಆಗಿದೆ, ಇನ್ನೂ ತುಂಬ ಜಾಗಗಳು ಬಾಕಿ ಇದೆ. ಆ ಜಾಗ ಎಲ್ಲ ಫಿಲ್ ಆದಾಗ ನಿಜವಾಗಿ ಇನ್ನೂ ತುಂಬ ಚೆನ್ನಾಗಿ ಕಾಣ್ಬೋದು. ಸೊ ಹಾಗಾಗಿ ಯಾರು ಬರೋರಿದ್ರೆ, ಸೊ ನೀವು ಗೂಗಲ್ ಮ್ಯಾಪ್ ಹಾಕಿದರೆ ಡೈರೆಕ್ಟ್ ಇಲ್ಲಿ ಕರ್ಕೊಂಡು ಬರುತ್ತೆ. ಸೊ ನೀವು ಬರ್ಬೋದು, ಪಾರ್ಕಿಂಗ್ ಮಾಡಿ 10 ರೂಪೀಸ್ ಕೊಟ್ಟರೆ 2 ವೀಲರ್ ಪಾರ್ಕಿಂಗ್ ಆಗುತ್ತೆ, 4 ವೀಲರ್ಗೆ 20 ರೂಪೀಸ್ ತಗೋತಾರೆ ಮೇ ಬಿ. ಓಕೆ, ಸೊ ಬನ್ನಿ, ಎಂಜಾಯ್ ಮಾಡಿ. ಬಟ್ ಆದಷ್ಟು ವೀಕೆಂಡನ್ನು ಅವಾಯ್ಡ್ ಮಾಡಿ, ವೀಕ್ ಡೇಸಲ್ಲಿ ಬನ್ನಿ. ನೀವೇನಾದರೂ ಇನ್ನೂ ಕೂಡ ಇಲ್ಲಿಗೆ ಹೋಗಿಲ್ಲ ಅಂದರೆ ದಯವಿಟ್ಟು ಒಂದು ಸಾರಿ ಹೋಗಿ ನೋಡಿ. ನಮ್ಮ ಪ್ರಯಾಣ ಇನ್ನೂ ಇಲ್ಲಿಂದ ಮುಂದುವರಿಯುತ್ತೆ ಮತ್ತೆ ಬೆಂಗಳೂರು ಕಡೆಗೆ. ಆದರೆ ಈ ರಸ್ತೆ ಮಧ್ಯೆ ನಮ್ಮ ಪ್ರಯಾಣನ ಒಬ್ಬರು ತಡೆದು ನಿಲ್ಲಿಸ್ತಾರೆ. ನಾವು ಇವಾಗ ಕೈಲಾಸಗಿರಿ ಮುಗಿಸಿ ರೋಡಲ್ಲಿ ಬರಬೇಕಾದ್ರೆ ಬೆಂಗಳೂರಿಗೆ ಬರೋ ರೂಟಲ್ಲಿ ನಮಗಿದು ದಿನ್ನೆ ಆಂಜನೇಯ ಸ್ಟ್ಯಾಚು ಅಂತಿದೆ. ಓಕೆನಾ, ಸೊ ಅದು ರೋಡ್ ಸೈಡಲ್ಲಿ ಕಾಣುತ್ತೆ ನಿಮಗೆ. ಬೆಂಗಳೂರಿಗೆ ಬರಬೇಕಾದ್ರೆ ರೋಡ್ ಸೈಡ್ ಇರುವಂಥ ಒಂದು ಸ್ಟ್ಯಾಚು. ಸೊ ಇದನ್ನು ನಾವು ನೋಡಿದೆವು, ತುಂಬಾ ಚೆನ್ನಾಗಿದೆ. ನಾರ್ಮಲಿ ನಾವು ಆಂಜನೇಯ ಉಗ್ರರೂಪಿಯಾಗಿ ನೋಡಿರ್ತೇವೆ, ಬಟ್ ಅದರ ತುಂಬ ಕ್ಯೂಟ್ ಆಗಿರೋ ಆಂಜನೇಯ. ಓಕೆ, ಸೊ ತೋರಿಸ್ತೇನೆ ಒಂದ್ಸರಿ ನೋಡಿ ನೀವೇ. ಈ ಆಂಜನೇಯ ವಿಗ್ರಹ ನೋಡಿದಾಗೆಲ್ಲ ದೇವರು ಮೇಲೆ ಕೂತ್ಕೊಂಡು ನಮ್ಮನ್ನೆಲ್ಲ ಆರಾಮ್ಸೆ ನೋಡ್ತಾ ಇದ್ದಾನೆ ಅಂತ ಅನ್ನಿಸ್ತಾ ಇತ್ತು. ಈ ಜಾಗ ಅಷ್ಟೊಂದು ಫೇಮಸ್ ಏನಲ್ಲ, ಆದರೂ ಕೂಡ ಏನೋ ಒಂಥರ ಪ್ರಶಾಂತತೆ ಈ ಜಾಗದಲ್ಲಿ ಸಿಗ್ತಾ ಇತ್ತು. ಕೆಲವೊಂದು ದಿನದ ಆರಂಭ ಒಳ್ಳೆ ಕವಿತೆ ಥರನೇ ಆಗುತ್ತೆ, ನಮ್ಮನ್ನು ನಮಗೇನೆ ಹತ್ತಿರದಿಂದ ನೋಡೋ ಹಾಗೆ ಮಾಡುತ್ತೆ. ಮತ್ತು ಕೆಲವು ಪ್ರಯಾಣ ಪ್ರಶಾಂತವಾಗಿ ಕೊನೆಗೊಳ್ಳುತ್ತೆ. ಆದರೂ ಕೂಡ ಮನಸ್ಸಿನ ಒಳಗೆ ಏನೋ ಒಂದು ಕುರುಹುಗಳನ್ನು ಅದು ಬಿಟ್ಟೋಗಿರುತ್ತೆ.